ಸದ್ಯದ ಮಟ್ಟಿಗೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಸಂಸತ್ತಿನಲ್ಲೇ ಭಾರತದಿಂದ ರಕ್ಷಿಸಿ ಅಂತ ಪ್ರಾಣ ಭಿಕ್ಷೆಯನ್ನ ಪಾಕ್ ಸಂಸದರು ಬೇಡ್ತಾ ಇದ್ದಾರೆ. ರಕ್ಷಣೆ ಮಾಡಿ ನಮ್ಮನ್ನ ಅಂತ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದಾರೆ ಸಂಸದರುಗಳು, ಪಾಕ್ ಸಂಸದರುಗಳು. ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಭಾರತ ಪಣ ತೊಟ್ಟಿ ನಿಂತಿದೆ. ಸಂಸತ್ತಿನಲ್ಲೇ ಪ್ರಾಣ ಭಿಕ್ಷೆಯನ್ನ ಪಾಕ್ ಸಂಸದರುಗಳು ಬೇಡ್ತಾ ಇದ್ದಾರೆ. ಇದಕ್ಕಾದ್ರೂ ಕೂಡ ಪಾಕಿಸ್ತಾನ ಏನು ಉತ್ತರ ಕೊಡುತ್ತೆ ಅಂತ ನೋಡ್ಬೇಕು. ಪಾಲ್ಗಾಮ್ ದಾಳಿ ನಂತರ ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬಂದಿತ್ತು. ಭಾರತಕ್ಕೆ ಅನ್ಯಾಯ ಮಾಡಿ ಪಾಪಿ ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ಇಡೀ ವಿಶ್ವವೇ ಆಗ್ರಹಿಸಿತ್ತು. ಅವರೀಗ ಸಂಸದರುಗಳು ಬೇಡ್ಕೊಳ್ತಿದ್ದಾರೆ, ಪ್ರಾಣ ಭಿಕ್ಷೆ ಕೇಳುತ್ತಿದ್ದಾರೆ. ಸಂಸತ್ತಿನಲ್ಲೇ ರಕ್ಷಿಸಿ, ನಮ್ಮನ್ನ ರಕ್ಷಿಸಿ ಅಂತ ಪ್ರಾಣ ಭಿಕ್ಷೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಉಗ್ರರಿಗೆ ತಕ್ಕ ಪಾಠ ಕಲಿಸದೆ ಬಿಡಲ್ಲ ಭಾರತ. ಓ ದೇವರೇ, ದಯವಿಟ್ಟು ಇಂದು ನಮ್ಮನ್ನ ರಕ್ಷಿಸು ಅಂತ ಕೇಳ್ತಿದ್ದಾರೆ. ಇಷ್ಟೆಲ್ಲ ಪ್ರತೀಕಾರದ ಹಾದಿ ಹಿಡಿದ ಮೇಲೆ ನಾವು ಸುಮ್ಮನೆ ಬಿಡೋದಕ್ಕಾಗುತ್ತಾ? ಬ್ಯಾಕ್ ಮತ್ತೆ ವಾಪಸ್ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ರಕ್ಷಿಸಿ ಅಂತ ಪ್ರಾಣ ಭಿಕ್ಷೆ ಕೇಳಿದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗೋ ಮಾತೇ ಇಲ್ಲ. ಮತ್ತೆ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗಿದೆ ಭಾರತ. ಇಡೀ ವಿಶ್ವವೇ ಆಗ್ರಹಿಸಿತ್ತು. ಅಲ್ಲದೆ ಮೇ 6ರಿಂದ 7ರಂದು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನ ಮತ್ತು ಪಿಒಕೆ ಮೇಲೆ ದಾಳಿ ಮಾಡಿ 9 ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿತ್ತು. 100 ಉಗ್ರರು ಬಲಿಯಾಗಿದ್ರು ಅಂತ ಸರ್ವಪಕ್ಷ ಸಭೆಯ ನಂತರ ಭಾರತ ಸರ್ಕಾರ ಅಧಿಕೃತವಾದಂತ ಮಾಹಿತಿಯನ್ನ ಕೂಡ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಭಾರತೀಯ ಸೇನೆ ದಾಳಿ ಮಾಡಿತ್ತು. ಪಾಕ್ ಸೇನೆಯ ಕ್ಷಿಪಣಿಗಳನ್ನ ಸುದರ್ಶನ ಚಕ್ರ S-400 ಮೂಲಕ ಪೀಸ್ ಮಾಡಿಬಿಟ್ಟಿದೆ. ಇದೀಗ ಭಾರತದ ದಾಳಿಗೆ ಪಾಕಿಸ್ತಾನ ನಲುಗಿ ಹೋಗಿದ್ದು ಪಾಕ್ ರಾಜಕಾರಣಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಭಾರತದ ದಾಳಿಯಿಂದ ಪಾಕಿಸ್ತಾನದಲ್ಲಿ ಭೀತಿ ಆವರಿಸಿದೆ. ಭಾರತದ ರಾವಲ್ಪಿಂಡಿಯ ಕ್ರಿಕೆಟ್ ಕ್ರೀಡಾಂಗಣವನ್ನ ಈಗಾಗಲೇ ಡ್ರೋನ್ ಮೂಲಕ ಭಾರತೀಯ ಸೇನೆ ನಾಶ ಮಾಡಿದೆ. ಈ ಪರಿಣಾಮ ಪಾಕಿಸ್ತಾನ ಸಂಸತ್ತಿನಲ್ಲಿ ಸಂಸದ ತಾಹಿರ್ ಇಕ್ಬಾಲ್ ಅಳುತ್ತಾ ಇರುವಂತಹ ವಿಡಿಯೋ ಒಂದು ಬಹಿರಂಗ ಆಗಿದೆ. ಇದರಲ್ಲಿ ಅವರು ಭಾರತದಿಂದ ದಾಳಿಯ ಭಯದಲ್ಲಿ ಓ ದೇವ್ರೆ ದಯವಿಟ್ಟು ಇಂದು ನಮ್ಮನ್ನ ರಕ್ಷಿಸು ಅಂತ ಹೇಳ್ತಾ ಇರೋದನ್ನ ನೀವು ನೋಡ್ತಾ ಹೋಗಬಹುದು. रात को ख्वाब में आके जब भी गई है तो गोल्ड मेडल लेके आई है एक्सरसाइज में कर। तो इसलिए जनाब स्पीकर ये बात वाजा कर देनी चाहिए, हमारी कौम यकजा है। मैं इन सब से कहूंगा कि मिल के चलो और अपने रब से रजू करो। रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो।